ಯುದ್ಧ ಬೇರೆ ಸ್ವರೂಪವನ್ನೇ ಪಡ್ಕೊಳ್ತಾ ಇದೆ. ಹರ್ಮುಜ್ ಜಲಸಂಧಿಗಾಗಿ ಅಮೆರಿಕ ಮತ್ತು ಇರಾನ್ ನಡುವೆ ಆಗ್ತಿರುವಂಥ ಸಮರ ನಿಂತು ಮತ್ತೆ ಶುರುವಾಯಿತು. ಈಗಂತೂ ತಾರಕಕ್ಕೆ ಏರಿದೆ. ವಿಪರೀತ ಪ್ರಮಾಣದಲ್ಲಿ ದಾಳಿ ಮಾಡಿದೆ ಅಮೆರಿಕ. ಇರಾನ್ನ ಕೊನಾರ್ಕ್ ಕರಾವಳಿ ಪ್ರದೇಶ ಮೇಲಿಂದ ಮೇಲೆ ದಾಳಿ. ಅಮೆರಿಕ ಏರ್ ಸ್ಟ್ರೈಕ್ನಿಂದ ಜನ ಬೆಚ್ಚಿ ಬಿದ್ದುಬಿಟ್ರು. ಇನ್ನು ಇರಾನ್ ಮೇಲೆ ಭೀಕರ ದಾಳಿ ಮತ್ತೆ ಮುಂದುವರಿಸ್ತೀವಿ ಅಂದರೆ ಮತ್ತೆ ಇವತ್ತು ರಾತ್ರಿ ಇರಾನ್ ಮೇಲೆ ಬಾಂಬ್ಗಳ ಮಳೆ ಸುರಿಯುವಂಥದ್ದು ನಿಶ್ಚಿತ. ಇನ್ನು UAE ಹಡಗುಗಳ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ. 2 ತೈಲ ಟ್ಯಾಂಕರ್ಗಳ ಮೇಲೆ ಆಗಿರುವಂಥ ದಾಳಿ. ಎಂಥ ದುಸ್ಥಿತಿ ಇದು ಅಂತಂತಂದರೆ, ಈ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇರಾನ್ ದಾಳಿನಲ್ಲಿ ಓರ್ವ ಭಾರತೀಯ ನಾವಿಕ ಸಾವನ್ನಪ್ಪಿದ್ದಾನೆ. 6 ಮಂದಿ ಭಾರತೀಯರು, 2 ಉಕ್ರೇನಿಗರಿದ್ದರು ಸಿಬ್ಬಂದಿಗಳು, ಅವರು ಗಾಯಗೊಂಡಿದ್ದಾರೆ. ಇದು ಕಾನೂನಿನ ಗಂಭೀರ ಉಲ್ಲಂಘನೆ, ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಹೇಳಿದೆ UAE. ಸೌದಿಯ ಅಬಾ ಏರ್ಪೋರ್ಟ್ ಮೇಲೂ ಕೂಡ ದಾಳಿ ನಡೆಸಲಾಗಿದೆ. ಇದು ಜಗತ್ತೇ ಕಂಗಾಲಾಗಿದೆ. 9% ಬೆಲೆ ಜಾಸ್ತಿ ಆಗಿದೆ, 9%. ಹರೀಶ್, ನೋಡ್ತಾ ಇದ್ದೀವಿ ಯಾಕೋ ಯುದ್ಧ ತೀವ್ರ ಸ್ವರೂಪ ಪಡಿತಾ ಇದೆ. ಜೊತೆಗೆ ಏನಂತಂದ್ರೆ ಒಂದು ವಾರ್ನಿಂಗ್ ಕೂಡ ಸಿಕ್ಕಿದೆ ಅಮೆರಿಕದಿಂದ, ಇವತ್ತು ರಾತ್ರಿ ಮತ್ತಷ್ಟು ಬಾಂಬ್ಗಳು ಬೀಳ್ತವೆ ಅಂತ. ಇದೆಲ್ಲದರ ಪರಿಣಾಮ ಗೊತ್ತಿದೆ, ಜಗತ್ತೇ ತತ್ತರಿಸಿ ಹೋಗ್ತಾ ಇದೆ. 2 ರಾಷ್ಟ್ರಗಳ ನಡುವಿನ ಯುದ್ಧ ನಮಗೇನು ಅನ್ನಂಗೆ ಇಲ್ಲವೇ ಇಲ್ಲ ಅಂತ ಸ್ಥಿತಿ ಗೊತ್ತಿದೆ ನಿಮಗೆ. ಇದರ ಪರಿಣಾಮ ಮತ್ತೆ ನಿಧಾನಕ್ಕಾಗ್ತಾ ಇದೆ. ತೈಲ ಬೆಲೆ ಕೂಡ ಜಾಸ್ತಿ ಆಗಿದೆ. ಏನು ನಡೀತಾ ಇದೆ? ಹೌದು ರಂಗನಾಥ್, ಹರ್ಮುಜ್ ಜಲಸಂಧಿಯಲ್ಲಿನ ತನ್ನ ಹಿಡಿತವನ್ನು ಇರಾನ್ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಅಮೆರಿಕ ಹೇಳ್ತಿದೆ ಇರಾನ್ಗೆ ಯಾವುದೇ ರೀತಿಯಾದಂತಹ ಹಿಡಿತ ಹರ್ಮುಜ್ ಜಲಸಂಧಿಯಲ್ಲಿ ಇರಬಾರ್ದು ಅನ್ನುವಂಥದ್ದು ಹೇಳ್ತಾ ಇದೆ. ಹಾಗಾಗಿ ತನ್ನ ಮಾತನ್ನು ಕೇಳದೆ ಹೋಗುವಂಥ ಹಡಗುಗಳ ಮೇಲೆ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. 2ನೇ ಬಾರಿಯ ಯುದ್ಧಕ್ಕೆ ಇದೇ ಒಂದು ಟ್ರಿಗರ್ ಪಾಯಿಂಟ್ ಆಗಿರುವಂತಹದ್ದು. ಹೀಗಾಗಿ ತನ್ನ ಮಾತನ್ನು ಕೇಳದೆ, ತನ್ನ ಒಪ್ಪಿಗೆ ಇಲ್ಲದೆ ಯಾವ ಹಡಗುಗಳು ಹರ್ಮುಜ್ ಜಲಸಂಧಿಯಲ್ಲಿ ಸಾಕ್ತವೆ ಅವುಗಳ ಮೇಲೆ ಇರಾನ್ ನಿರಂತರ ದಾಳಿಯನ್ನು ಮಾಡ್ತಾ ಇದೆ. ನಿನ್ನೆ ಕೂಡ 2 ಹಡಗುಗಳ ಮೇಲೆ ದಾಳಿ ಮಾಡಿರುವಂತಹದ್ದು. UAEಯ ಮೊಸಂಬಾ ಹಾಗೂ ಬಹಿಯಾ 2 ಹಡಗುಗಳ ಮೇಲೆ ದಾಳಿಯನ್ನು ಮಾಡಿದೆ. ಅದು ತೈಲವನ್ನು ತುಂಬಿಕೊಂಡು ಹೋಗ್ತಿದ್ದಂತಹ ಟ್ಯಾಂಕರ್ಗಳ ಮೇಲೆ ದಾಳಿಯನ್ನು ಮಾಡಿರುವಂತಹದ್ದು. ಇದರಲ್ಲಿ 8 ಮಂದಿ ಗಾಯಗೊಂಡಿದ್ದಾರೆ. ಓರ್ವ ಭಾರತೀಯ ನೌಕಾ ಕೂಡ ಸಾವನ್ನಪ್ಪಿರುವಂತಹದ್ದು. ಇದರಲ್ಲಿ ಬಹು ಮುಖ್ಯವಾಗಿ 4 ಮಂದಿ ಭಾರತೀಯ ಸಿಬ್ಬಂದಿಗಳು ಕೂಡ ಇದರಲ್ಲಿ ಗಾಯಗೊಂಡಿರುವಂತಹದ್ದು. 2 ಉಕ್ರೇನಿಯನ್ ನಾವಿಕರು ಕೂಡ ಇಲ್ಲಿ ಸೇರ್ಕೊಂಡಿರುವಂತಹದ್ದು. ಬಹು ಮುಖ್ಯವಾಗಿ ಹರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಪ್ರಕ್ಷುಬ್ಧಗೊಂಡಿರುವಂತಹದ್ದು. ನಿರಂತರ ದಾಳಿಯನ್ನ ಇರಾನ್ ಮಾಡ್ತಾನೆ ಇದೆ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ಇರಾನ್ನ ಪ್ರಮುಖ ಆಯಕಟ್ಟಿನ ಬಂದರುಗಳ ಮೇಲೆ ದಾಳಿಯನ್ನ ಮಾಡಿರುವಂತಹದ್ದು. ನಿನ್ನೆಯಿಂದ ಇವತ್ತಿನವರೆಗೆ ಸುಮಾರು 170 ಟಾರ್ಗೆಟ್ಗಳನ್ನು ಫಿಕ್ಸ್ ಮಾಡಿ ಅಮೆರಿಕ ದಾಳಿಯನ್ನು ಮಾಡಿತ್ತು. ಬಹು ಮುಖ್ಯವಾಗಿ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದನ್ನೇ ಸಂಪೂರ್ಣವಾಗಿ ನಾವು ಧ್ವಂಸ ಮಾಡಿದ್ದೇವೆ ಅನ್ನುವಂಥದ್ದನ್ನು ಅಮೆರಿಕ ಹೇಳ್ಕೊಳ್ತಾ ಇದೆ. ಅದರಲ್ಲೂ ಬಹು ಮುಖ್ಯವಾಗಿ ಚಾಬಹಾರ್ ಆಗಿರ್ಬೋದು, ಅಬ್ಬಾಸ್ ಆಗಿರ್ಬೋದು, ಇತರ ಪ್ರಮುಖ ಆಯಕಟ್ಟಿನ ಬಂದರುಗಳೇನಿದ್ದಾವೆ ಇವುಗಳ ಮೇಲೆ ಅಮೆರಿಕ ದಾಳಿಯನ್ನು ಮಾಡ್ತಾ ಇದೆ. ಇರಾನ್ಗೆ ಯಾವುದೇ ರೀತಿಯಂಥ ವ್ಯಾಪಾರ ವಹಿವಾಟಿಗೆ ಅವಕಾಶವನ್ನೇ ನಾವು ಕೊಡೋದಿಲ್ಲ. ಮತ್ತೆ ನಮ್ಮ ದಾಳಿ ಅತ್ಯಂತ ತೀವ್ರವಾಗಿರುತ್ತೆ. ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ ಅವರು ಪುನರುಚ್ಚಾರ ಮಾಡಿದ್ದಾರೆ, ಇರಾನ್ ಅನ್ನ ಮತ್ತೊಮ್ಮೆ ನಾವು ಶಿಲಾಯುಗಕ್ಕೆ ಕಳಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದೇ ರೀತಿಯಾಗಿ ಇರಾನ್ನಿಂದನೂ ಕೂಡ ತೀಕ್ಷ್ಣ ರೀತಿಯಾದಂತಹ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಈ ಬಾರಿಯೂ ಕೂಡ MN ಹೌತಿಸ್ಗಳು ಕೂಡ ಸಪೋರ್ಟ್ ಮಾಡ್ತಾ ಇರುವಂತಹದ್ದು. ಜೊತೆಗೆ MN ಹೌತಿಸ್ ನೇರವಾಗಿ ಸೌದಿ ಅರೇಬಿಯಾದ ಪ್ರಮುಖ ಏರ್ಪೋರ್ಟ್ ಮೇಲೆ ದಾಳಿಯನ್ನ ಮಾಡಿರುವಂತಹದ್ದು. ಇದು ಎಲ್ಲ ಒಂದ್ ಕಡೆ ಯುದ್ಧವನ್ನ ಮತ್ತಷ್ಟು ಈಗ ತೀವ್ರ ಸಂಘರ್ಷಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಇದೆ. ಮತ್ತೆ ಇಡೀ ಜಗತ್ತೇ ಈಗ ಮತ್ತೊಮ್ಮೆ ಕಂಗಾಲಾಗುವಂತಹ ಸ್ಥಿತಿಗೆ ಎದುರಾಗಿರುವಂತಹದ್ದು. ಮೊನ್ನೆ ನಡೆದಂತಹ ದಾಳಿಗೆ ಇದು ಯುದ್ಧ ನಿಲ್ಲೋದಿಲ್ಲ ಅನ್ನುವಂತಹ ಮುನ್ಸೂಚನೆ ಇರುವಂತಹದ್ದು. ಇದು ನಿರಂತರವಾಗಿ ನಡೀತಾನೆ ಇರುತ್ತೆ ಅನ್ನುವಂಥ ಮುನ್ಸೂಚನೆ ಸಿಕ್ಕಿದೆ. ಹೀಗಾಗಿ ಕಚ್ಚಾ ತೈಲದ ಬೆಲೆ ಸುಮಾರು 10% ಏರಿಕೆ ಕಂಡಿರುವಂತಹದ್ದು. 2020ರಿಂದ ಇಲ್ಲಿಯವರೆಗೆ ಇಷ್ಟು ಪ್ರಮಾಣದಲ್ಲಿ ಒಂದೇ ದಿವಸ ಏರಿಕೆ ಆಗಿದ್ದಂಥದ್ದು ಯಾವತ್ತೂ ಕೂಡ ಇತಿಹಾಸದಲ್ಲಿ ಇರಲಿಲ್ಲ. 2020 ನಂತರ ಇವತ್ತೇ ಅದು ಏರಿಕೆ ಆಗಿರುವಂತಹದ್ದು.
ಆಗಿರುವಂತಹದ್ದು ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಈಗ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ $85 ಆಗಿರುವಂತಹದ್ದು. ಇದೇ ರೀತಿಯಾಗಿ ಇನ್ನೆರಡು ದಿವಸ ಯುದ್ಧ ಮುಂದುವರಿದೆ ಆದಲ್ಲಿ, ಇದೇ ರೀತಿಯಂತ ದಾಳಿ ಮುಂದುವರಿದೆ ಆದಲ್ಲಿ 100ರ ಗಡಿಯನ್ನು ಕೂಡ ದಾಟುವಂತಹ ಸಾಧ್ಯತೆ ಇದೆ. ಮತ್ತೊಮ್ಮೆ ಜಗತ್ತಿಗ ಆತಂಕಗೊಂಡಿರುವಂಥದ್ದು. ಅದರಲ್ಲೂ ಕೂಡ ಮಧ್ಯ ಏಷ್ಯಾದ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಾಗಿರ್ಬೋದು, ಪೂರ್ವ ಏಷ್ಯಾದ ರಾಷ್ಟ್ರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮತ್ತೆ ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಇದೆ. ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿದೆ ಆದಲ್ಲಿ ಭಾರತೀಯರ ಜನಜೀವನ ಕೂಡ ಮತ್ತಷ್ಟು ಹದಗೆಡುವಂತಹ ಸಾಧ್ಯತೆ ಇದೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.